ವಾಲ್ಮೀಕಿ ನಿಗಮದ ಲೂಟಿ ಹಣವನ್ನು ಕಬಳಿಸಿದಂತ ಸಚಿವ ನಾಗೇಂದ್ರ ಅವರಿಗೆ ಹೇಳಿದಿಕ್ಕಾರ. ಕೊಡಲೇಬೇಕು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ಅವರ ವಜಾಕ್ಕೆ ಆಗ್ರಹಿಸಿ ಹೊಸಪೇಟೆಯ ತಹಶೀಲ್ದಾರರ ಕಚೇರಿ ಎದುರು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಹೋರಾಟ ಮಂಗಳವಾರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಸ್ಸಿ, ಒಬಿಸಿ ಹಾಗೂ ಯುವ ಮೋರ್ಚಾ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ವಿಶಿಷ್ಟ ಪಂಗಡದ ಅಧ್ಯಕ್ಷ ಮಂಜುನಾಥ್ ನಾಯಕ್, ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಇಟ್ಟಿದ್ದ ಹಣವನ್ನ ನಾಗೇಂದ್ರ ಅವರು ತೆಲಂಗಾಣ ಕಾಂಗ್ರೆಸ್ ಚುನಾವಣೆಗಾಗಿ ಖರ್ಚು ಮಾಡಿದ್ದಾರೆ. ಸ್ವತಃ ವಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದುಕೊಂಡೇ ತಮ್ಮ ಜನಾಂಗಕ್ಕೆ ಅನ್ಯಾಯ ಎಸಗಿದ್ದಾರೆ. ಬೇಲ್ ಮೇಲೆ ಇರೋ ಇವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ತಪ್ಪು. ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಹಣವನ್ನ ವಾಪಸ್ ತರಿಸಿ ಜನಾಂಗದ ಅಭಿವೃದ್ಧಿಗೆ ಬಳಸಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಕಿಚಡಿ ಕೊಟ್ರೇಶ್, ವಾಲ್ಮೀಕಿ ಜನಾಂಗಕ್ಕೆ ದ್ರೋಹ ಎಸಗಿದ ಭ್ರಷ್ಟ ಸಚಿವರನ್ನ ತಕ್ಷಣವೇ ಸಂಪುಟದಿಂದ ಕೈಬಿಡಬೇಕು. ಆ ಸ್ಥಾನಕ್ಕೆ ಅದೇ ಸಮುದಾಯದ ಬೇರೆ ಶಾಸಕರಿಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದರು. ಮಂಜುನಾಥ್ ನಾಯಕ್, ಕಿಚಡಿ ಕೊಟ್ರೇಶ್, ಸಂಜೀವ್ ರೆಡ್ಡಿ ಸೇರಿದಂತೆ ಪ್ರಮುಖ ನಾಯಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗೇಂದ್ರ ಅವರು ಈ ಒಂದು ಹಗರಣದಲ್ಲಿ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಅವರು ಕೂಡ ನಮ್ಮ ಪರಿಶಿಷ್ಟ ಪಂಗಡದ ವ್ಯಕ್ತಿ, ನಮ್ಮ ಮನೆ ಮಗನೇ ಆಗಿ ನಮ್ಮ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥವ್ರು. ಅಂಥವ್ರು ಸಂಪುಟದಲ್ಲಿ ಯಾವುದೇ ಕಾರಣಕ್ಕೆ ಮುಂದುವರಿಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಈ ಹಿಂದೆನೇ ಅವರ ಮೇಲೆ ತನಿಖಾ ತಂಡ ತನಿಖೆ ಮಾಡಿ ರಾಜೀನಾಮೆ ಪಡೆದು ಅವರ ಇನ್ನು ತನಿಖೆ ಕೂಡ ಪೂರ್ಣಗೊಂಡಿಲ್ಲ. ಅವರಿಗೆ ಮಾಡಿರ್ತಕ್ಕಂಥ ಪಾರ್ಟಿಗೆ ಮಾಡಿರ್ತಕ್ಕಂಥ ಒಂದು ಸಹಾಯವನ್ನ ಕಾಂಗ್ರೆಸ್ ಸರ್ಕಾರ ಪರಿಗಣಿಸಿ ಮತ್ತೆ 2ನೇ ಹಂತದಲ್ಲಿ ಅವರಿಗೆ ಶಾಸಕರನ್ನಾಗಿ ಮಾಡಿದ್ದಾರೆ, ಸಚಿವರನ್ನಾಗಿ ಮಾಡಿದ್ದಾರೆ. ಈ ಸಚಿವ ಸ್ಥಾನವನ್ನ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅವರು ನಮ್ಮ ಜೊತೆಗೆ ಇದ್ಬಿಟ್ಟು ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಎಲ್ಲರ ಜೊತೆಗೆ ಸೇರಿ ಅವರು ಹೋರಾಟ ಮಾಡಿ ಜನಾಂಗ ಅಭಿವೃದ್ಧಿಗೆ ನಮ್ಮ ಜೊತೆಗೆ ಸೇರ್ಕೋಬೇಕು. ಅವರು ನಾವಿತ್ತು ನೋಡಿದ್ರೆ, ಆದ್ರೆ ಅವರು ಕಳ್ಳರಾಗಿ ಇವತ್ತು ನಮ್ಮ ಎಲ್ಲ ಪರಿಶಿಷ್ಟ ಪಂಗಡದ ಜನಾಂಗದವ್ರನ್ನ ಬಹಳ ಮೋಸ ಮಾಡಿದ್ದಾರೆ. ಇದು ಖಂಡಿತ ಯಾರು ಕ್ಷಮಿಸ್ತಾ ಇರ್ತಕ್ಕಂಥ ಒಂದು ಅಪರಾಧ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ರಾಜೀನಾಮೆ ಈ ತಕ್ಷಣ ಹಿಂಪಡೆದು ಜನಾಂಗಕ್ಕೆ ಏನಾದ್ರು SC/ST ಅವರು ಏನಾದರೂ ನ್ಯಾಯ ದೊರಕಿಸ್ಬೇಕಂದ್ರೆ ಅದನ್ನು ಪಡೆದು ತನಿಖೆ ತಂಡವನ್ನು ಮತ್ತೆ ತನಿಖೆ ಸರಿಯಾಗಿ ಮಾಡಿಸಿ ಆ ದುಡ್ಡನ್ನು ನಿಗಮಕ್ಕೆ ವಾಪಸ್ ಕೊಟ್ಬಿಟ್ಟು ಎಲ್ಲ ಇರ್ತಕ್ಕಂಥ ST ಜನಾಂಗದ ಅಭಿವೃದ್ಧಿ ಮಾಡಬೇಕಾಗಿ ನಾವು ಈ ಹೋರಾಟದ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಣವನ್ನು ದುರ್ಬಳಕೆ ಮಾಡಿ ನಿಮ್ಮ ರಾಜಕೀಯ ಹಿತಾಸಕ್ತಿ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ ಆ ತಾಕತ್ತಿದ್ದರೆ ಇನ್ನು ಸಾಕಷ್ಟು ನಿಗಮಗಳಿತ್ತು, ಸಾಕಷ್ಟು ಬೇರೆ ಬೇರೆ ಫಂಡ್ಗಳಿತ್ತು. ನಿಮಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಆ ಒಂದು ಪರಿಶಿಷ್ಟ ಪಂಗಡದ ಹಣವನ್ನು ಬೇಕಾಗಿತ್ತು ನಿಮಗೆ. ಯಾಕೆ ಬೇರೆಯವ್ರದ್ದು ಮುಟ್ಟಿದ್ರೆ ಬಂದು ನಿಮ್ಮ ಹೊಡಿತಾರಂತನ? ಯಾಕೆ ಜನರು ಇನ್ನೂ ಉದ್ಧಾರ ಬೇಡವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾರು ಕೊಟ್ಟಿದ್ದಾರೆ? ಈ ದೇಶದ ಗಿರಿಜನ ಮತ್ತು ಈ ದೇಶದ ಅತ್ಯಂತ ದೀನ ದಲಿತರಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಏಳಿಗೆಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮಗಳನ್ನು ಮಾಡಿ ಅವ್ರದೇ ಆದಂತ ಡೆವಲಪ್ಮೆಂಟ್ಗಾಗಿ ಹಣವನ್ನು ಇಟ್ಟಿದ್ದಾರೆ. ಆದ್ರೆ ಅಂತ ಹಣಕ್ಕೂ ಕೂಡ ನೀವು ಕನ್ನ ಹಾಕಿ ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಅದನ್ನು ಬಳಸ್ಕೊಂಡು ಬಾರ್ಗಳಿಗೆ, ಬೇರೆ ಬೇರೆ ಅಂಗಡಿಗಳಿಗೆ ಅದನ್ನೆಲ್ಲ ಕಳಿಸಿ ಅಲ್ಲಿ ಮುಖಾಂತರ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಿದ್ರಿ ಸ್ವಾಮಿ. ನಿಮಗೆ ಅಷ್ಟು ರಾಜ್ಯ ಆಗಿಲ್ಲ. ನಿಮಗೆ ಮೊದಲಿಗೆ ಈ ಒಂದು ಇತ್ತಂದ್ರೆ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು. ನೀವು ಸಮರ್ಸ್ಕೋದಾಗಿತ್ತು ಅಂತಂದ್ರೆ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರಿ. ರಾಜಾರೋಷವಾಗಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ, 187 ಕೋಟಿ ಅಲ್ರಿ, 80 ಕೋಟಿ ಎಷ್ಟು ತಿಂದಿರ್ಬೇಕು, ಎಷ್ಟು ಆಗಿರ್ಬೇಕು ಅಂತೇಳಿ ಸದನದಲ್ಲಿ ರೆಕಾರ್ಡ್ ಆಗಿದೆ ನೀವು ಮಾತಾಡಿರ್ತಕ್ಕಂಥದ್ದು. ಅಂದ್ರೆ ನೀವು ಮಾಡಿರ್ತಕ್ಕಂಥದ್ದು ದೊಡ್ಡ ಭ್ರಷ್ಟಾಚಾರ ಆಗಿದ್ರು ಕೂಡ ಮತ್ತೆ ನೀವು ಸಮರ್ಥಿಸ್ಕೊಂಡು ಮತ್ತೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ಈಗ ಆಲ್ರೆಡಿ 15 ಶಾಸಕರು ನಿಮ್ಮಲ್ಲಿದ್ದಾರೆ. ಅದೇ ಸಮುದಾಯಕ್ಕೆ ನೀವು ಸಚಿವ ಸ್ಥಾನ ಕೊಡಬೇಕಾಯ್ತು ಅಂತಂದ್ರೆ ಇನ್ನು ಬೇರೆ ಬೇರೆ ಇದ್ದಾರೆ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಶಾಸಕರಿದ್ದಾರೆ ಅದೇ ಸಮುದಾಯದ, ಅವ್ರಿಗೆ ಕೊಡಿ. ಅವರು ನ್ಯಾಯ, ನೀತಿ, ಧರ್ಮ ಅಂತೇಳಿ ಇವತ್ತು ಸಾರ್ವಜನಿಕ ಬದುಕ್ತದೆ, ಅವ್ರಿಗೆ ಕೊಡಿ. ಸಮಾಜದ ಕಾಳಜಿನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.